ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಡಿಸೈನ್ಸ್. ಫಸ್ಟ್ ಟೈಮ್ ಚಾನಲ್ನ ನೋಡ್ತಿರೋರಿಗೆ ಹಾಯ್, ನನ್ನ ಹೆಸರು ಮಂಜು. ನನ್ನ ಚಾನಲಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸಾರಿ, ಕ್ರೋಶಾ ಆ್ಯಂಡ್ ಟಜಲ್ ವರ್ಕ್ನ ಹೇಳ್ಕೊಡ್ತಿದ್ದೀನಿ. ಈಗ ಆಲ್ರೆಡಿ ಈ ಎಲ್ಲ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾನು ಬೇಸಿಕ್ ಸ್ಟಿಚಸ್ಗಳ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ ಆ್ಯಂಡ್ ಮೆಟೀರಿಯಲ್ಸ್ಗಳ ಬಗ್ಗೆ ವೀಡಿಯೋಸ್ನ ಕೂಡ ಮಾಡಿದ್ದೀನಿ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ಯಾವ ಮೆಟೀರಿಯಲ್ಸ್ಗಳು ಬೇಕು ಈ ಒಂದು ಕ್ರೋಶಾ ವರ್ಕಿಗೆ ಅಂತ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ಬೇಸಿಕ್ ಸ್ಟಿಚಸ್ಗಳದ್ದು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾಕೆಲ್ಲ ಇಂಟ್ರೆಸ್ಟ್ ಇದೆ ಕಲಿಬೇಕು ಅಂತ ಹೋಗಿ ಆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಕ್ ಸ್ಟಿಚಸ್ಗಳು ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ಮೇಲೆ ನಾನು ಸಿಂಪಲ್ ಡಿಸೈನ್ಸ್ಗಳನ್ನ ಹೇಳ್ಕೊಂಡು ಕೊಡ್ತೀನಿ, ತುಂಬ ಈಸಿಯಾಗಿ ಕಲಿಯುವಂತಹ ಡಿಸೈನ್ಸು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಲೈಡಿಂಗ್ ಆರ್ಚ್ ಡಿಸೈನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಆ್ಯಂಡ್ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೋತಾ ಸ್ಟೆಪ್ ಬೈ ಸ್ಟೆಪ್ಪು ಈ ಒಂದು ಡಿಸೈನ್ನ ಹಾಕೋಣ. ಆ್ಯಂಡ್ ಮೋರ್ ಇಂಪಾರ್ಟೆಂಟು, ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ. ಕ್ರೋಶಾ ವರ್ಕ್ ಮತ್ತು ಟಜಲ್ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರಿಗೆ ಈ ವಿಡಿಯೋಸ್ನ ಕೂಡ ಶೇರ್ ಮಾಡಿ. ಆ್ಯಂಡ್ ಇವತ್ತು ನಾನು ಸ್ಲೈಡಿಂಗ್ ಆರ್ಚ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿ ನಾವು ಸ್ಲೈಡಿಂಗ್ ಆರ್ಚ್ನ ಹಾಕೋದು ಅಂತ. ಸೊ ಇಲ್ಲಿ ನಾನು ನಾರ್ಮಲಾಗಿ 6 ಎಳೆ ದಾರನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಟೈಟಾಗಿ ನಾವು ನಾರ್ಮಲಿ ಲಾಕ್ ಸ್ಟಿಚ್ನ ಹಾಕಬೇಕು, ಅಂದರೆ ಸಿಂಗಲ್ ಕ್ರೋಶನ ಹಾಕಬೇಕು. ಸೊ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಸತಿ ಕೂಡ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಟೋಟಲಾಗಿ 2 ಸತಿ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ದಾರನ ಮೇಲ್ ಮಾಡಬೇಕು. ಸೊ ದಾರನ ಮೇಲ್ ಮಾಡಿ ನಾರ್ಮಲಾಗಿ ನಾನಿಲ್ಲಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ನೀವು ಆ ಬೀಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡನ್ನ ದಾರಕ್ಕೆ ಹಾಕಿದ್ದಾದಮೇಲೆ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಹಾಕಿದ ಆದಮೇಲೆ ನಾನಿಲ್ಲಿ ನೀಡಲ್ ಮೇಲೆ ಒಂದು ಸತಿ ದಾರಾನ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋತೀನಿ. ಸೊ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ಇನ್ನೂ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ನೀವು ವಿಡಿಯೋನ ನೋಡ್ಕೋಬೋದು. ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾನು ಡಬಲ್ ಕ್ರೋಶ ಆದಮೇಲೆ ದಾರಾನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಬೇಕಾದರೆ ನೀವು ಒಂದು ಚೈನ್ನ ಹಾಕ್ಕೊಂಡು ಅದಾದಮೇಲಿಂದ ಬೀಡನ್ನ ಹಾಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 4 mm ಬೀಡನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಕಾಣುತ್ತೆ, ಬಟ್ ನೀವು 3 mm ಬೀಡನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 4 mm ಬೀಡನ್ನ ದಾರಕ್ಕೆ ಹಾಕಿದ ಆದಮೇಲೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸತಿ ದಾರಾನ ತೊಗೋಬೇಕು. ಈ ಥರ ನೀಡಲ್ ಮೇಲೆ ಒಂದು ಸತಿ ದಾರಾನ ತೊಗೊಂಡು ನಾವು ಡಬಲ್ ಕ್ರೋಶದ ಕಂಬ ಏನು ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ನಾವು ನೀಡಲ್ನ ಹಾಕಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಅದೇ ಥರನೇ ನಾವು ನಾರ್ಮಲಾಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಹೋಗಬೇಕು. ಸೊ ಈಗ ನಾನು ಹಾಫ್ ಡಬಲ್ ಕ್ರೋಶ ಹಾಕಿದ ಆದಮೇಲೆ ಮತ್ತೆ ದಾರಾನ ಮೇಲ್ ಮಾಡಬೇಕು, ಮತ್ತು ನಾನು ಬೀಡನ್ನ ಸೇರಿಸ್ಕೋಬೇಕು. ಸೊ ಇದೇ ಥರ ಪ್ರೋಸೆಸ್ಸು ನಾವು ಡಬಲ್ ಕ್ರೋಶ ಏನು ಹಾಕ್ಕೊಂಡಿದ್ವಲ್ಲ ಆ ಕಂಬದ ಪೂರ್ತಿ ನಾವು ಇದೇ ಥರ ಹಾಕಬೇಕಾಗತ್ತೆ. ಸೊ ಡಬಲ್ ಕ್ರೋಶದ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶನ ಹಾಕ್ಕೋಬೇಕು. ನೀವು ಹಾಫ್ ಡಬಲ್ ಕ್ರೋಶ ಹಾಕಲಿಲ್ಲ ಅಂದರೆ ನಾರ್ಮಲಾಗಿ ಸಿಂಗಲ್ ಕ್ರೋಶ ಕೂಡ ಹಾಕ್ಬೋದು. ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಕೂಡ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಆರ್ಚ್ ಅನ್ನೋದು ದೊಡ್ಡದಾಗಿ ಕಾಣುತ್ತೆ, ಬ್ರಾಡಾಗಿ ಕಾಣುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶನ ಹಾಕ್ತಾ ಇರೋದು. ಈಗ ನಾನು 2 ಬೀಡನ್ನ ಹಾಕ್ಕೊಂಡಿದ್ದೀನಿ, ಮತ್ತು ದಾರಾನ ಮೇಲ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ನಾರ್ಮಲಾಗಿ ಅದೇ ಬೀಡನ್ನ ಹಾಕೋಬೇಕು. ಅದಾದಮೇಲಿಂದ ನಾವು ಹಾಫ್ ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಸೊ ಇದೇ ಥರ ಟೋಟಲಾಗಿ ನಾವು ಒಂದು ಡಬಲ್ ಕ್ರೋಶದ ಕಂಬಕ್ಕೆ 4 ಬೀಡ್ಸ್ಗಳು ಹಾಕ್ಕೊಂಡು ನಾವು ಈ ಒಂದು ಆರ್ಚ್ನ ಹಾಕಬೇಕು. ಸೊ ಇಲ್ಲಿ ನಾನು 3ನೇದು ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶದ ಕಂಬದ ಒಳಗಡೆಯಿಂದ ದಾರಾನ ತಂದು 3 ಲೂಪ್ ಒಳಗಡೆಯಿಂದ ಒಂದು ಸತಿ ದಾರಾನ ತೆಗಿಬೇಕು. ಈ ಥರ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. 3ನೇದು ಆಗಿದ್ದಾದಮೇಲೆ ಈಗ ನಾವು 4ನೇದು ಸೊ ದಾರಾನ ಮೇಲ್ ಮಾಡಬೇಕು. 4th ಬೀಡ್ ಕೂಡ ಹಾಕೋಬೇಕು. ಈ ಥರ ನಾವು ಕಂಪ್ಲೀಟಾಗಿ ಮಾಡಬೇಕು. ಒಂದು ಡಬಲ್ ಕ್ರೋಶದ ಆರ್ಚಿಗೆ 4 ಬೀಡ್ಸ್ನ ಹಾಕೋಬೇಕು.
ಸೊ ಈ ಥರ ನಾವು ಈ ಒಂದು ಆರ್ಚ್ನ ಡಿಸೈನ್ ಆಗುತ್ತೆ. ಇನ್ನು ಮುಂದೆ ಬರ್ತಾ ಬರ್ತಾ ಇನ್ನೂ ಹೊಸ ಹೊಸ ರೀತಿಯಾದಂತಹ ಡಿಸೈನ್ಸು ತುಂಬ ಜನಕ್ಕೆ ಬೇಸಿಕ್ ವೀಡಿಯೋಸ್ಗಳ ಬಗ್ಗೆ ತುಂಬ ಜನ ಕೇಳ್ತೀರ. ಸೊ ಬೇಸಿಕ್ ಡಿಸೈನ್ಸ್ಗಳು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಸಿಕ್ ಡಿಸೈನ್ಸ್ಗಳನ್ನ ನೋಡಿ ಕಲೀರಿ. ಆ್ಯಂಡ್ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿರೋ ಫೋಟೋಸ್ನ ಸೆಂಡ್ ಮಾಡಿದ್ರಿ ಅಂತಂದರೆ ನಾನು ನನ್ನ ಸ್ಟೋರೀಸಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಈ ಥರ ನಾನು 4 ಬೀಡ್ಸ್ನ ಹಾಕ್ಕೊಂಡಿದ್ದು ಆದಮೇಲೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಮುಂದೆ ಆ ಥರ ಎಲ್ಲ ಲಾಕ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಬಟ್ಟೆ ಸೀರೆ ಎಳೆದಂಗೆ ಕಾಣುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಸಿಂಪಲ್ ಡಿಸೈನು, ಇದಕ್ಕೆ ಕುಚ್ಚು ಯಾವುದೂ ಬರೋದಿಲ್ಲ. ಸೊ ಹಾಗಾಗಿ ಬೀಡ್ಸಿಂದನೇ ಹೈಲೈಟ್ ಮಾಡ್ತಾ ಇರೋದು. ನಿಮಗೆ ಬೇಕಂತಂದರೆ ನೀವು ಕುಚ್ಚನ್ನ ಕೂಡ ಹಾಕೋಬೋದು. ಇಲ್ಲಿ ನಾವು ಎಕ್ಸ್ಟ್ರಾ ಫಸ್ಟು ನಾವು ಲಾಕ್ ಮಾಡ್ಕೋತೀವಲ್ಲ, ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಒಂದು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತೆ ಒಂದು ಸತಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಫ್ಲವರ್ ಬೀಡ್ ಆರ್ಚ್ನ ಹಾಕ್ಕೋತಾ ಹೋದರೆ ಇದಕ್ಕೆ ಕುಚ್ಚು ಕೂಡ ಕಟ್ಬೋದು. ನಾವು ಇದಕ್ಕೆ ಜಾಸ್ತಿ ಕುಚ್ಚನ್ನ ಹಾಕೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ನಾರ್ಮಲಿ ಆರ್ಚ್ ಡಿಸೈನ್ಸ್ನ ಹಾಕೋತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಟೋಟಲಾಗಿ 3 ಸಿಂಗಲ್ ಕ್ರೋಶನ ಹಾಕೋತೀನಿ. ಈ ಥರ 3 ಸಿಂಗಲ್ ಕ್ರೋಶನ ಹಾಕಿದ ಆದಮೇಲೆ ನಾನು ದಾರಾನ ಮೇಲ್ ಮಾಡಿ ಸೇಮ್ ಫ್ಲವರ್ ಬೀಡನ್ನ ಹಾಕೋತೀನಿ. ಫ್ಲವರ್ ಬೀಡನ್ನ ಹಾಕಿದ ಆದಮೇಲೆ ಒಂದು ಸತಿ ಬೀಡನ್ನ ಲಾಕ್ ಮಾಡಿ ಅದಾದಮೇಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಈ ಥರ ನಾವು ಡಬಲ್ ಕ್ರೋಶನ ಮಾಡ್ಕೋಬೋದು. ಸೇಮ್ ಡಬಲ್ ಕ್ರೋಶ ಆದಮೇಲೆ ಬೀಡನ್ನ ಸೇರಿಸ್ಕೊಂಡು ಅಲ್ಲಿಂದ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ ಆರ್ಚಲ್ಲಿ ನಾವು ಯಾವ ರೀತಿಯಾಗಿ ನಾವು ಹಾಫ್ ಡಬಲ್ ಕ್ರೋಶ ಹಾಕೋತಾ ಬೀಡನ್ನ ಹಾಕಿದ್ವಲ್ಲ, ಸೇಮ್ ಅದೇ ಥರನೇ ಸೆಕೆಂಡ್ ಆರ್ಚಲ್ಲಿ ಕೂಡ ಹಾಕೋತಾ ಹೋಗಬೇಕು. ಇದಕ್ಕೆ ಕೂಡ ಬೀಡ್ಸ್ನ ಸೇರಿಸ್ಕೋತಾ ಹೋಗಬೇಕು. ಸೊ ಈ ಒಂದು ಡಿಸೈನ್ಗೆ ನಾನು ಕುಚ್ಚು ಅನ್ನೋದು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ಅಂತಂದರೆ ಬೀಡ್ಸಲ್ಲಿ ಆಲ್ರೆಡಿ ಹೈಲೈಟ್ ಆಗಿದೆ. ಸೊ ವಿತೌಟ್ ಕುಚ್ಚಿಂದನೇ ಈ ಒಂದು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅಂದರೂ ಕುಚ್ಚು ಬೇಕೇ ಬೇಕು ಅಂತ ಅಂದವರಿಗೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಫಸ್ಟು ಲಾಕ್ ಮಾಡಿ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಸ್ಟಿಚ್ನ ಹಾಕಿ, ಚೈನ್ ಸ್ಟಿಚ್ನು ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕಿ ದಾರಾನ ಮೇಲ್ ಮಾಡಿ ಫ್ಲವರ್ ಬೀಡನ್ನ ಹಾಕ್ಕೊಂಡು ನೀವು ಬೀಡನ್ನ ಲಾಕ್ ಮಾಡಿದ ಆದಮೇಲೆ ನೀವು ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡಿಕೊಂಡು ಅದರೊಳಗಡೆಯಿಂದ ನೀವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುವಂತಹ ಡಿಸೈನು. ಟ್ರೈ ಮಾಡಿ, ನೀವು ಕೂಡ ಆಗ್ತೀರಾ. ತುಂಬ ಅಂದರೆ ತುಂಬ ಯೂಸ್ಫುಲ್ ಡಿಸೈನು. ಎಲ್ಲ ಬಿಗಿನರ್ಸ್ಗಳು ಈಸಿಯಾಗಿ ಹಾಕುವಂತಹ ಡಿಸೈನು. ಈಗ ಆಲ್ರೆಡಿ ನಾನು ಮಾಡಿರೋ ವೀಡಿಯೋಸ್ ಪ್ರತಿಯೊಂದನ್ನು ನೀವು ಫಾಲೋ ಮಾಡ್ಕೋತಾ ಬರ್ತಿದ್ರೆ ಈ ಒಂದು ಡಿಸೈನ್ ಅನ್ನೋದು ತುಂಬ ಸಿಂಪಲ್ಲಾಗಿ ಅನಿಸುತ್ತೆ ನಿಮಗೆ. ಸೊ ಈ ರೀತಿಯಾಗಿ ನಾವು ಹಾಫ್ ಡಬಲ್ ಕ್ರೋಶ ಬೀಡ್ ಡಿಸೈನ್ನ ಹಾಕ್ಬೋದು. ಸ್ಲೈಡಿಂಗ್ ಆರ್ಚ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗೆ. ಸೊ ಇಲ್ಲಿ ನಾನು 4mm ಬೀಡನ್ನ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಹೈಲೈಟಾಗಿ ಕಾಣಲಿ ಅಂತ. ನೀವು ಬೇಕಾದರೆ 3mm ಬೀಡನ್ನ ಕೂಡ ಹಾಕ್ಬೋದು. ಸೊ ಈ ಒಂದು ಆರ್ಚು ಕೂಡ ಕಂಪ್ಲೀಟ್ ಆಯಿತು. ಸೊ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಆದಮೇಲೆ ನಾವು ತಿರ್ಗಾ ಮತ್ತೆ ಇನ್ನೂ ಒಂದು ಲಾಕು, ಮತ್ತು ಇನ್ನೂ ಒಂದು ಲಾಕು. ಇಲ್ಲಿ ನಾನು 3 ಲಾಕ್ ಸ್ಟಿಚ್ ಅಂದರೆ ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ನೀವು ಬೇಕಾದರೆ 4 ಕೂಡ ಹಾಕ್ಕೋಬೋದು, ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಬೇಕು ಅಂತಂದರೆ. ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ಫೈನಲಾಗಿ ಇದೇ ಥರ ನೀವು ಸ್ಯಾರಿ ಫುಲ್ಲು ಮಾಡ್ಕೋತಾ ಹೋದರೆ ಈ ಥರ ಕಾಣುತ್ತೆ. ಫೈನಲಾಗಿ ಲುಕ್ ಈ ಥರ ಬರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಸೊ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿಯಾಗಿ ನಾವು ಸ್ಲೈಡಿಂಗ್ ಆರ್ಚ್ ಡಿಸೈನ್ನ ಹಾಕೋದು ಅಂತ. ತುಂಬ ಸಿಂಪಲ್ಲಾಗಿ ಹಾಕುವಂತಹ ಡಿಸೈನು, ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ಸಿಂಪಲ್ಲಾಗಿ ಹಾಕ್ಬೋದಲ್ವ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಒಂದು, ನೀವು ಯೂಟ್ಯೂಬ್ನ ನೋಡಿ ಕಲ್ತಿರೋರು ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಲ್ತಿರುವಂತಹ ಫೋಟೋಸ್ನ ಸೆಂಡ್ ಮಾಡಿದ್ರಿ ಅಂತಂದರೆ ನಾನು ಆ ಫೋಟೋಸ್ನ ನನ್ನ ಸ್ಟೋರೀಸಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಯಾರೆಲ್ಲ ನೋಡಿ ಕಲಿತಿದ್ದೀರೋ ಅವರೆಲ್ಲ
ಪ್ಲೀಸ್ ಯಾವ ರೀತಿ ಕಲ್ತಿದ್ದೀರಾ ಅಂತ ಫೋಟೋಸ್ನ ಸೆಂಡ್ ಮಾಡಿದ್ರೆ ನಾನು ನನ್ನ ಸ್ಟೋರಿಗೆ ಪೋಸ್ಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿಲ್ಲ ಅಂತಂದರೆ ಹೋಗಿ ಬೇಗ ಬೇಗ ಫಾಲೋ ಮಾಡಿ. ಸೊ ಅದರಲ್ಲಿ ಕೂಡ ಈಸಿಯಾಗಿ ಪಜಲ್ ವರ್ಕ್ ಹೇಗೆ ಮಾಡೋದು ಅಂತ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಸಿಂಪಲ್ ಟು ಅಡ್ವಾನ್ಸ್ ಲೆವೆಲ್ ಡಿಸೈನ್ಸ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬರೋ ಮುಂದಿನ ವೀಡಿಯೋಸ್ಗಳಲ್ಲಿ. ಸೊ ಬೇಗ ಬೇಗ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಅಂಟಿಲ್ ದೆನ್ ಬಾಯ್.